ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಅಕಾಲಿಕ ಮಳೆಗೆ 16 ಎಕರೆ ನೆಲಕಚ್ಚಿದ ಬಾಳೆ ತೋಟಗಳು, ಲಕ್ಷಾಂತರ ರು ಬಂಡವಾಳ ಮಣ್ಣುಪಾಲು, ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ ಅನ್ನದಾತ. ಕೃಷಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ರೈತರ ವಿನೂತನ ಪ್ರಯೋಗ, ರೇಷ್ಮೆ ಸೊಪ್ಪನ್ನು ಒಣಗಿಸಿ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುತ್ತಿರುವ ರೈತರು. ಹೆದ್ದಾರಿಯಲ್ಲಿ ನೋಡುತ್ತಿದ್ದಂತೆಯೇ ಒತ್ತಿ ಉರಿದ ಕಿಯಾ ಕಾರು, ಕಂಪನಿಯ ಕಚೇರಿಯಿಂದ ಬೆಂಗಳೂರಿಗೆ ತೆರಳುವ ವೇಳೆ ದುರ್ಘಟನೆ. ರಕ್ತ ಚೆಲ್ಲಿಯಾದರೂ ಕೃಷಿ ಭೂಮಿ ಉಳಿಸುತ್ತೇವೆ, ಕೆಐಎಡಿಬಿ ಕಾಲಿಡಲು ಬಿಡುವುದಿಲ್ಲವೆಂದು ಆಗ್ರಹಿಸಿ ನೂರಾರು ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದ ದೊಡ್ಡಬೆಳವಂಗಲ ರೈತರು. ವಾರ್ತೆಗಳ ವಿವರ. ಅಕಾಲಿಕ ಮಳೆ ಮತ್ತು ಬಿರುಗಾಳಿ ಅನ್ನದಾತನ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ದಾರಿನಾಯಕನಪಾಳ್ಯ ಹೋಬಳಿಯ ಚೀಲಮ್ಮನಹಳ್ಳಿಯಲ್ಲಿ ಬುಧವಾರ ಸಂಜೆ ಸುರಿದ ಭೀಕರ ಮಳೆಗೆ ಎಕರೆಗಟ್ಟಲೆ ಬಾಳೆ ತೋಟಗಳು, ತರಕಾರಿ ತೋಟಗಳು ಸಂಪೂರ್ಣ ನೆಲಕಚ್ಚಿವೆ. ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದ ರೈತರು ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಎಂದು ಕಣ್ಣೀರಿಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಪ್ರಕೃತಿಯ ಮುನಿಸಿಗೆ ಗೌರಿಬಿದನೂರಿನ ಚೀಲಮ್ಮನಹಳ್ಳಿ ಗ್ರಾಮದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬುಧವಾರ ಸಂಜೆ ಹಠಾತ್ತನೆ ಅಪ್ಪಳಿಸಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಎಕರೆಗಟ್ಟಲೆ ಬಾಳೆ ತೋಟ ನೆಲಸಮವಾಗಿದೆ. ಗ್ರಾಮದ ರೈತ ಆನಂದರೆಡ್ಡಿ ಎಂಬುವರು ತಮ್ಮ 3.5 ಎಕರೆ ಜಮೀನಿನಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಾಳೆ ಬೆಳೆದಿದ್ರು. ಬೆಳೆ ಅತ್ಯುತ್ತಮವಾಗಿ ಬಂದಿದ್ದು ಈ ಬಾರಿ ಕನಿಷ್ಠ 15 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ರು. ಆದರೆ ಬುಧವಾರ ಸಂಜೆ ಬಂದ ಅಕಾಲಿಕ ಮಳೆ ಇವರ ಆಸೆಗಳನ್ನೆಲ್ಲ ನುಚ್ಚುನೂರು ಮಾಡಿದೆ. ಕೇವಲ ಆನಂದರೆಡ್ಡಿ ಮಾತ್ರವಲ್ಲದೆ ಗ್ರಾಮದ ಶಿವಾರೆಡ್ಡಿ, ನಾರಾಯಣರೆಡ್ಡಿ, ಬಾಲಪ್ಪ, ಪ್ರಕಾಶರಾಜು ಸೇರಿದಂತೆ ಹಲವು ರೈತರ ಸ್ಥಿತಿಯೂ ಇದೇ ಆಗಿದೆ. 3.5 ಎಕರೆ ಜಮೀನಿದೆ, ಅದರಲ್ಲಿ ಬಾಳೆ ಹಾಕಿದ್ವಿ. ನಿನ್ನೆ ಸಾಯಂಕಾಲ 7:00ವರೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಗಾಳಿ, ವಿಪರೀತ ಮಳೆ ಗಾಳಿ ಎಂದು ನೋಡೇ ಇರಲಿಲ್ಲ ನಾವು. ಅಂಥ ಗಾಳಿ ಬಂದು ನಮ್ಮದು ಎಲ್ಲ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ವಿ. ಅಪ್ರಾಕ್ಸಿಮೇಟ್ಲಿ ನಮ್ಮದು ಒಂದು 15 ಲಕ್ಷ ಬರುತ್ತೆ ಅಂತ ಊಹೆ ಮಾಡ್ಕೊಂಡಿದ್ವಿ. ಎಲ್ಲ ಸರ್ವನಾಶ ಆಗಿಬಿಟ್ಟಿದೆ. ನಮಗೆ ಭಾರಿ ನಷ್ಟ ಆಗಿದೆ. ನಮಗೇನೋ ಒಂದು ಪರಿಹಾರ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸಂತ್ರಸ್ತ ರೈತ ಆನಂದರೆಡ್ಡಿ ಮಾತನಾಡಿ, 3.5 ಎಕರೆಯಲ್ಲಿ 5 ಲಕ್ಷ ಖರ್ಚು ಮಾಡಿ ಬಾಳೆ ಹಾಕಿದ್ದೆ. ಇನ್ನೇನು ಕಟಾವಿಗೆ ಬಂದು 15 ಲಕ್ಷದವರೆಗೂ ಕೈಗೆ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ನಿನ್ನೆ ಸಂಜೆ ಬಂದ ಗಾಳಿ ಮಳೆಗೆ ತೋಟ ಪೂರ್ತಿ ನೆಲಕಚ್ಚಿದೆ. ನಾವೀಗ ಸಂಪೂರ್ಣ ನಷ್ಟದಲ್ಲಿದ್ದೀವಿ. ಸರ್ಕಾರ ತಕ್ಷಣ ನಮಗೆ ಸೂಕ್ತ ಪರಿಹಾರ ನೀಡಿ ನಮ್ಮ ಕೈ ಹಿಡಿಯಬೇಕು ಎಂದರು. ವಿಷಯ ತಿಳಿಯುತ್ತಿದ್ದಂತೆ ಗುರುವಾರ ಮುಂಜಾನೆಯೇ ಸ್ಥಳಕ್ಕೆ ಭೇಟಿ ನೀಡಿದ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡರು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಾನಿಗೊಳಗಾದ ತೋಟಗಳನ್ನು ವೀಕ್ಷಿಸಿದ್ರು. ಸಂತ್ರಸ್ತ ರೈತರಿಗೆ ಸಾಂತ್ವನ ಹೇಳಿದ ಶಾಸಕರು ಸರ್ಕಾರದಿಂದ ಶೀಘ್ರವಾಗಿ ನಷ್ಟ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಈ ಹೋಬಳಿ ಒಂದರಲ್ಲೇ ಸುಮಾರು 30 ಎಕರೆ ಬಾಳೆ ಹಾಗೂ 60 ಎಕರೆ ವಿಸ್ತೀರ್ಣದಲ್ಲಿ ಬೆಳೆದಿದ್ದ ತರಕಾರಿ ಮುಂತಾದ ಬೆಳೆಗಳು ನಾಶವಾಗಿವೆ ಎಂದು ಅಂದಾಜಿಸಲಾಗಿದೆ. ನಾನು ಅಧಿಕಾರಿಗಳೊಂದಿಗೆ ಬಂದು ಜಂಟಿ ಸಮೀಕ್ಷೆ ನಡೆಸಿದ್ದೇನೆ. ಪ್ರಕೃತಿ ವಿಕೋಪದ ಅಡಿಯಲ್ಲಿ ಸರ್ಕಾರದ ಮಾನದಂಡಗಳ ಪ್ರಕಾರ ರೈತರಿಗೆ ಗರಿಷ್ಠ ನಷ್ಟ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ರೈತರು ಧೃತಿಗೆಡಬಾರದು, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದರು. ಅವರಿಗೆ ಏನು ಸರ್ಕಾರದಿಂದ ಏನು ಮಾನದಂಡ ಇದೆ ಅದರ ಪ್ರಕಾರ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದರ ಪ್ರಕಾರ 8-10 ಲಕ್ಷ ಎಲ್ಲ ರೈತರಿಗೂ ಸೇರಿ ಪರಿಹಾರ ಸಿಗ್ಬೋದು ಅಂತ ಅಂದ್ಬಿಟ್ಟು ನನಗೆ ಅಂದಾಜಿದೆ. ಅಷ್ಟು ಮೊತ್ತವನ್ನು ರೈತರಿಗೆ ಕೊಡಿಸೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರೇ ಮಣ್ಣು ಪಾಲಾಗಿದ್ದಕ್ಕೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಶಾಸಕರು ಭರವಸೆಯನ್ನಂತೂ ನೀಡಿದ್ದಾರೆ. ಆದರೆ ಸರ್ಕಾರ ಇವರ ಕೈ ಹಿಡಿದು ಎಷ್ಟು ಬೇಗ ಪರಿಹಾರ ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಯಲುಸೀಮೆಯ ಜಿಲ್ಲೆಯ ರೈತರು ಕೃಷಿ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಪ್ರಯೋಗಗಳನ್ನ ಮಾಡುತ್ತಲೇ ಇರ್ತಾರೆ. ಅಂತಹದ್ರಲ್ಲಿ ರೇಷ್ಮೆ ಬೆಳೆಯಲು ಉಪಯೋಗಿಸುವ ಇಪ್ಪು ನೇರಳೆ ಸೊಪ್ಪನ್ನ ರೈತರು ಇದೀಗ ಮತ್ತೊಂದು ರೀತಿಯ ಆದಾಯ ಬರುವಂತೆ ಮಾಡಿಕೊಂಡಿರುವ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಆ ಪ್ರಯೋಗ ಏನು, ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.
ಬಯಲುಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಸಿಲ್ಕ್, ಮಿಲ್ಕ್, ವೆಜಿಟೇಬಲ್, ದ್ರಾಕ್ಷಿ, ಫ್ಲವರ್ ಬೆಳೆಯೋದ್ರಲ್ಲಿ ನಿಸ್ಸೀಮರು. ಅಂಥದ್ರಲ್ಲಿ ಸಿಲ್ಕ್ ಅಂದ್ರೆ ರೇಷ್ಮೆ ಕೃಷಿ ಮಾಡುತ್ತಿರುವ ಈ ಭಾಗದ ರೈತರು ಸಾಮಾನ್ಯವಾಗಿ ಇಪ್ಪು ನೇರಳೆ ಸೊಪ್ಪನ್ನ ರೇಷ್ಮೆ ಹುಳ ಮೇಯಿಸಲು ಇಲ್ಲವೇ ಜಾನುವಾರುಗಳಿಗೆ ಮೇವಿಗಾಗಿ ಬಳಸುತ್ತಿದ್ರು. ಹಲವಾರು ಬಾರಿ ಇಪ್ಪು ನೇರಳೆ ಸೊಪ್ಪು ಯಥೇಚ್ಛವಾಗಿ ಬೆಳೆದಿದ್ದಾಗ ಕೊಳ್ಳುವವರಿಲ್ಲದೆ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ರು. ಬಂಡವಾಳ ಹಾಕಿ ಬೆಳೆದ ಇಪ್ಪು ನೇರಳೆ ಸೊಪ್ಪನ್ನ ಅನ್ಯಾಯವಾಗಿ ದನಗಳಿಗೆ ಕೊಯ್ದು ಹಾಕಬೇಕಲ್ಲ ಅಂತ ಯೋಚನೆ ಮಾಡುವಾಗ ಗೌರಿಬಿದನೂರು ತಾಲೂಕಿನ ಆಂಧ್ರ ಗಡಿ ಭಾಗದ ನಗರಗೆರೆ ಭಾಗದ ಸುತ್ತಮುತ್ತಲಿನ ರೈತರು ಹೊಸ ಐಡಿಯಾ ಮಾಡಿದ್ದಾರೆ. ಅದೇನು ಅಂತ ನಗರಗೆರೆ ರೈತ ಮಹಿಳೆಯಿಂದ ನೀವೇ ಕೇಳಿ. ಇದು ರೇಷ್ಮೆ ಸೊಪ್ಪು ಇದೆಲ್ಲ ಇದು ಮಾಡ್ತಾರೆ, ಏನೋ ಮೆಡಿಷನ್ಗೆ ಹೋಗುತ್ತಂತೆ. ನಾವು ಇಲ್ಲಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪರವಾಗಿಲ್ಲ, ಇಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್. ಹೆಂಗೆ ಅನಿಸ್ತಾ ಇದೆ ಇಲ್ಲೆಲ್ಲ ಕೆಲಸ ಮಾಡುವಾಗ? ಏನು ಯಾವ ಥರ ಲಾಭ ಬರುತ್ತೆ ಇದರಲ್ಲಿ? ಲಾಭನೂ ಪರವಾಗಿಲ್ಲ ಸರ್, ಏನು ಪರವಾಗಿಲ್ಲ. ಏನೋ ಅವರು ಬಂದು ನಮಗೂ ಇಕ್ಕಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ. ನಮಗೂ ಸ್ವಲ್ಪ ಆದಾಯನೇ ಆಯಿತು, ಚೆನ್ನಾಗಾಯಿತು. ನಮಗೂ ಪರವಾಗಿಲ್ಲ, ಎಲ್ಲರಿಗೂ ಕೆಲಸ ಕೊಟ್ಟವ್ರೆ. ಏನೋ ಇದರಲ್ಲೂ ಸ್ವಲ್ಪ ನಾವು ಒಂದು ಸ್ವಲ್ಪ ಊಟ ಮಾಡ್ಕೊಂಡಿದ್ದೀವಿ ಅಷ್ಟು. ಲಾಭ ಇದೆಯಾ? ಆಯ್ತು ಸರ್. ಏನೇನು ಮಾಡ್ತಾರೆ ಇಲ್ಲಿ? ಏನೇನು ಕೆಲಸ ಮಾಡ್ತಾರೆ? ಇದು ಎಲ್ಲ ಮಿಷನ್ಗೆ ಹಾಕ್ತಾರೆ, ಕಟ್ ಮಾಡಿಕೊಡ್ತಾರೆ, ಬಿಸಿಲಿಗೆ ಹಾಕ್ತಾರೆ ಎಲ್ಲ. ಆಮೇಲೆ ತುಂಬಿದ ಚೀಲಗೆಲ್ಲ ತುಂಬ್ತಾರೆ, ಇಲ್ಲ ಇದು ಲೋಡ್ಗೆ ಹೋಗ್ಬೋತಾ ಇರ್ತದೆ, ಲೋಡ್ಗೆ ಹೋಗುತ್ತೆ. ಅನುಕೂಲ ಇದೆ. ಅನುಕೂಲ ಆಯಿತು ಸರ್. ಮಾವುದು ಇದೆಲ್ಲ ಇದು ಮಾಡ್ತಾರೆ ಸರ್. ಅದು ಯಾರೋ ಒಬ್ಳು ಹೋಗ್ತಾಯಿದ್ರು. ಇದೆಲ್ಲ ಜಾಸ್ತಿ ಜನಗೆ ಕೆಲಸ ಕೊಟ್ಟವ್ರೆ ಪಾಪ. ಮೊದಲೆಲ್ಲ ಕುರಿಗೆ, ಹಸುಗೆ ಎಲ್ಲ ಹಾಕ್ತಾಯಿದ್ದೀರಿ ಸರ್. ಎಲ್ಲ ಹಾಕ್ತಾಯಿದ್ದೀರಿ ಸರ್ ಅಷ್ಟೇ. ಇದು ಒಳ್ಳೆ ಲಾಭ ಇದೆ. ರೇಷ್ಮೆ ಸೊಪ್ಪು ಅಂತಲೇ ಕರೆಯುವ ಇಪ್ಪು ನೇರಳೆ ಸೊಪ್ಪನ್ನ ಔಷಧ ತಯಾರಿಸಲು ಬಳಸುತ್ತಾರಂತೆ. ಇದನ್ನ ಮನಗಂಡ ರೈತರು ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ತಾವು 100 ಎಕರೆ ಪ್ರದೇಶದಲ್ಲಿ ಬೆಳೆದ ಇಪ್ಪು ನೇರಳೆ ಸೊಪ್ಪನ್ನ ಕಟಾವು ಮಾಡಿ ಒಣಗಿಸಿ ಪುಡಿ ಮಾಡಿ ಮೂಟೆಗಳಲ್ಲಿ ತುಂಬಿ ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ರೈತರಿಗೆ 1 ಕ್ವಿಂಟಾಲ್ ರೇಷ್ಮೆ ಸೊಪ್ಪಿಗೆ ಬರೋಬ್ಬರಿ 8,000 ರೂಪಾಯಿ ಸಿಗುತ್ತದೆ. 1 ಎಕರೆಗೆ ಅಂದಾಜು 20,000 ರೂಪಾಯಿ ಸಂಪಾದಿಸುತ್ತಿದ್ದಾರೆ ಎನ್ನುತ್ತಿದ್ದಾರೆ ವರ್ತಕರು. ಏನಿಲ್ಲ, ಇದು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ನಾವು ರೈತರ ಹತ್ರ ತೊಗೊಂಡು ಚಾಪಿಂಗ್ ಮಾಡ್ತೀವಿ. ಈ ಸಮ್ಮರ್ ಸೀಸನಲ್ಲಿ ರೈತರಿಗೆ ಬೆಳೆ ಬರಲ್ಲ. ಅದರಿಂದ ನಾವೇನು ಮಾಡ್ತೀವಿ, ತೊಗೊಂಡು ರೈತರಿಂದ ತೊಗೊಂಡು, ಯಾಕಂದರೆ ಅವರು ಲಾಸ್ ಆಗಬಾರ್ದು. ಅದರಿಂದ ಏನು ಮಾಡ್ತೀವಿ, ಇದನ್ನು ಚಾಪಿಂಗ್ ಮಾಡಿಬಿಟ್ಟು ಈ ವಿಜಯವಾಡ, ಗುಜರಾತು, ಹೈದರಾಬಾದು ಈ ಕಡೆ ನಾವು ಕಂಪ್ನೀಸ್ಗೆ ಕಳಿಸ್ತೀವಿ. ಇದನ್ನು ಅವರು ಫಾರ್ಮಾ ಕಂಪ್ನೀಸ್ಗೆ. ಆಮೇಲೆ ಇದರಿಂದ ಒಂದು ಲಿಕ್ವಿಡ್ ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು. ಆ ಲಿಕ್ವಿಡ್ ತೆಗೆದು ಆಮೇಲೆ ಅವ್ರೇನು ಮಾಡ್ತಾರೆ, ಏನಾದರೂ ವೇಸ್ಟ್ ಇರುತ್ತೋ ಅದು ಗೊಬ್ಬರ ಇದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ. ಆ್ಯಕ್ಚುಲಿ ನಾವು ಕ್ವಿಂಟಾಲ್ಗೆ ಇಷ್ಟು ಅಂತ ಕೊಡ್ತೀವಿ. ಟನ್ನೇಜ್ ಹಸಿ ತೊಗೊಂಡು ನಾವು ಡ್ರೈ ಮಾಡಿಬಿಟ್ಟು ನಾವು ಅವ್ರಿಗೆ ಇದು ಮಾಡ್ತೀವಿ. ಆ್ಯಕ್ಚುಲಿ ಅವ್ರು ವೇಸ್ಟ್, ಅವ್ರು ಏನು ಮಾಡ್ತಾರೆ, ಹಸುಗೆ ಅದು ಇದು ಹಾಕ್ಬಿಡ್ತಾರೆ, ಅವ್ರಿಗೇನು ವೇಸ್ಟ್ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಅವ್ರ ಹತ್ರ ತೊಗೊಂಡು ಅದನ್ನು ನಾವು ಡ್ರೈ ಮಾಡಿಬಿಟ್ಟು ನಾವು ಸೇಲ್ ಮಾಡ್ತೀವಿ. ಇದು ಜಾಸ್ತಿ ಇರೋಲ್ಲ, ಸಮ್ಮರಲ್ಲಿ ಮಾತ್ರ 1 ಮಂತ್ ಇರುತ್ತೆ ಅಷ್ಟೇ. ಅದೇನು ಮಾಡ್ತಾರೆ, ಅವರು ಕಟ್ ಮಾಡಿಬಿಟ್ಟು ನಮ್ಗೆ ಸೇಲ್ ಮಾಡಿದ್ರೆ ನಾವೇನು ಮಾಡ್ತೀವಿ, ಅವ್ರಿಗೆ 18-20 ಸಾವಿರವರೆಗೂ ಕೊಡ್ತೇವೆ. ಒಟ್ನಲ್ಲಿ ಕಡಿಮೆ ಬಂಡವಾಳದಲ್ಲಿ ಬೆಳೆಯುವ ಇಪ್ಪು ನೇರಳೆ ಸೊಪ್ಪನ್ನ ಒಣಗಿಸಿ ಒಳ್ಳೆಯ ಬೆಲೆಗೆ ಮಾರಬಹುದು ಅನ್ನೋ ಉಪಾಯ ಕಂಡುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಉತ್ತಮ ಲಾಭ ಪಡೆಯುತ್ತಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ವಿನೂತನ ಪ್ರಯೋಗ ಮಾಡಿರುವ ಇಲ್ಲಿನ ರೈತರು ಇತರರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾರುಗಳ ಉತ್ಪಾದನೆಯಲ್ಲಿ ಮೇರು ಸ್ಥಾನವನ್ನು ಹೊಂದಿರುವ ಕಿಯಾ ಕಾರು ಕಂಪನಿ ಬಿಡುಗಡೆಗೊಳಿಸಿದ್ದ ಕಾರೊಂದು ತನ್ನ ಫ್ಯಾಕ್ಟರಿಯಿಂದ ಬೆಂಗಳೂರು ಸೇಲ್ಸ್ ಕಚೇರಿ ಕಡೆ ಹೊರಟಿದ್ದ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾಗಾರ್ಜುನ ಕಾಲೇಜು ಬಳಿ ದಗದಗನೆ ಹೊತ್ತಿ ಉರಿದಿದೆ. ತನ್ನ ಸಿಬ್ಬಂದಿಯನ್ನ ಇದೇ ಕಾರಿನಲ್ಲಿ ಬೆಂಗಳೂರಿಗೆ ಕರೆದೊಯ್ಯುತ್ತಿದ್ದಾಗ ಕ್ಲಚ್ ಮತ್ತು ಬ್ರೇಕ್ ಫೈಲ್ಯೂರ್ ಆಗಿ ಇದ್ದಕ್ಕಿದ್ದಂತೆ ಒತ್ತಿ ಉರಿದಿದ್ದು, ಕಾರಿನಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೌದು, ಕಾರುಗಳ ಉತ್ಪಾದನೆಯಲ್ಲಿ ಕಿಯಾ ಕಂಪನಿ ತನ್ನದೇ ಆದ ಇಮೇಜ್ ಉಳಿಸಿಕೊಂಡಿದೆ. ಆಂಧ್ರ ಪ್ರದೇಶದ ಅನಂತಪುರ ಬಳಿ ಇರುವ ಕಿಯಾ ಕಂಪನಿಗೆ ಸೇರಿದ ಕಾರು ತನ್ನ ಫ್ಯಾಕ್ಟರಿಯಿಂದ ಬೆಂಗಳೂರು ಸೇಲ್ಸ್ ಕಚೇರಿ ಕಡೆ ಹೊರಟಿದ್ದ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾಗಾರ್ಜುನ ಕಾಲೇಜು ಬಳಿ ದಗದಗನೆ ಒತ್ತಿ ಉರಿದಿರುವ ಕಿಯಾ ಕಾರು ತನ್ನ ಸಿಬ್ಬಂದಿಯನ್ನ ಬೆಂಗಳೂರು ಕಡೆ ಕರೆದೊಯ್ಯುತ್ತಿತ್ತು ಎನ್ನಲಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ಪೈಪ್ ಲೀಕ್ ಆಗಿರುತ್ತೆ, ಇಲ್ಲ CNG ಗಾಡಿಗಳಾದ್ರೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಏನಂದರೆ ಇಂಜಿನಲ್ಲಿ ಒಂದು ಸ್ವಲ್ಪ ಕಿಡಿ ಕಾಣಿಸ್ಕೊಳತ್ತೆ ನೋಡು, ಆವಾಗಲೇ ಹೊರಗೆ. ಕ್ಲಚ್ ಹಾಗೂ ಬ್ರೇಕ್ ಹಿಡಿಯದ ಕಾರಣ ರಸ್ತೆ ಬದಿಯ ತಡೆಗೋಡೆ ಉಜ್ಜಿದಾಗ ಹತ್ತಿಕೊಂಡ ಬೆಂಕಿ ಇಡೀ ಕಾರಿಗೆ ವ್ಯಾಪಿಸಿ ದಗದಗನೆ ಒತ್ತಿ ಉರಿದಿದೆ. ಬೆಂಕಿ ಕಾಣಿಸುತ್ತಿದ್ದಂತೆ ಕಾರಿನಲ್ಲಿದ್ದ ಚಾಲಕರು ಹಿಡಿದು ಪ್ರಾಣ ರಕ್ಷಣೆ ಮಾಡಿಕೊಂಡಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ನಿನ್ನೆ ತಡರಾತ್ರಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ನಂದಿಗಿರಿಧಾಮ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಕ್ತ ಚಲಿಯಾದರೂ ಕೃಷಿ ಭೂಮಿಯನ್ನ ಉಳಿಸುತ್ತೇವೆ. ಯಾವುದೇ ಕಾರಣಕ್ಕೂ KIADB ಅವರನ್ನ ಕಾಲಿಡಲು ಬಿಡುವುದಿಲ್ಲವೆಂದು ದೊಡ್ಡಬೆಳವಂಗಲ ಹೋಬಳಿ ರೈತರು, ಪ್ರಗತಿಪರ ಸಂಘಟನೆಗಳು ಮತ್ತು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತೀವ್ರವಾಗಿ ಭೂ ಕಬಳಿಕೆ ವಿರೋಧ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು, ರೈತರ ಗೋಳು ಕಾಡಲಿದೆ, ಎಲ್ಲರ ಒಡಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಿಲ್ಲಾಡಳಿತ ಕಚೇರಿಗೆ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ರೈತರು ಪ್ರತಿಭಟನೆ ನಡೆಸಿದ್ರು. ದೊಡ್ಡಬೆಳವಂಗಲ ಹೋಬಳಿಯ ಚಿಕ್ಕಬೆಳವಂಗಲ, ಸೊನ್ನೇನಹಳ್ಳಿ, ರಾಂಪುರ, ನಾರನಹಳ್ಳಿ ಗ್ರಾಮಗಳಿಗೆ ಸೇರಿದ 21,000 ಎಕರೆ ಕೃಷಿ ಯೋಗ್ಯ ಜಮೀನನ್ನ KIADB ಸ್ಥಾಪನೆಗೆಂದು ಗುರುತು ಮಾಡಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು KIADB ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡು ಸರ್ಕಾರದ ಅನುಮೋದನೆಗೆ ಮಂಡಿಸಿದ್ದು, ಪ್ರಜಾಪ್ರಭುತ್ವದ ಅಂತ್ಯವೂ ಅಕ್ರಮವೂ ಏಕಮುಖವಾದ ರೈತ ವಿರೋಧಿ ಕ್ರಮವಾಗಿದೆ. ರೈತರನ್ನ ಸಂಪರ್ಕಿಸದೆ, ಅವರ ಒಪ್ಪಿಗೆಯನ್ನು ಪಡೆಯದೆ ಜಮೀನುಗಳ ನಕ್ಷೆ ತಯಾರಿಸಿ ರಾತ್ರಿ ವೇಳೆಯಲ್ಲಿ ಡ್ರೋನ್ ಬಳಸಿ ರೈತರಲ್ಲಿ ಆತಂಕ ಸೃಷ್ಟಿ ಮಾಡಿರುವ KIADB ರೈತರು ಒಡ್ಡಿರುವ ಪ್ರತಿರೋಧವನ್ನ ಲೆಕ್ಕಿಸದಾಗಿದೆ. ಎಲ್ಲ ಜನನಾಯಕರುಗಳನ್ನ, KIADB ಉನ್ನತ ಅಧಿಕಾರಿಗಳನ್ನು, ಉಸ್ತುವಾರಿ ಸಚಿವರನ್ನು ಭೇಟಿಯಾಗಿ ರೈತರನ್ನು ಸಂಪರ್ಕಿಸಿ ಯಾವುದೇ ಅಧಿಕಾರಿಗಳು ಭೂಮಿ ಬಿಡುವ ಮಾತು ನೀಡಿರುವುದಿಲ್ಲವೆಂದು ಭೂ ಸ್ವಾಧೀನವನ್ನ ವಿರೋಧಿಸುವುದರ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮನ್ನ ನೂರಾರು ಸಂಖ್ಯೆಯಲ್ಲಿ ಈ ದಿನ ಇಲ್ಲಿ ನೆರವೇರಿಸಿದ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರ ಭೂಮಿ KIADBಗೆ ಹಸ್ತಾಂತರಿಸುವ ಬಗ್ಗೆ ನಡೆದ ಹೋರಾಟವನ್ನ ಗಮನಿಸಿದ್ದೇವೆ. ಭೂ ಸ್ವಾಧೀನವನ್ನ ರೈತರು ನಡೆಸಿದ ಉಗ್ರ ಹೋರಾಟದ ಫಲವಾಗಿ ಕೈಬಿಟ್ಟ ಪ್ರಸಂಗ ನೋಡಿದ್ದೇವೆ. KIADB ವಿಶೇಷ ಅಧಿಕಾರಿಗಳು 2100 ಎಕರೆ ಕೃಷಿ ಯೋಗ್ಯ ಜಮೀನು ಸ್ವಾಧೀನಪಡಿಸಲು ಮುಂದಾಗಿದ್ದಾರೆ. ಇದು ರೈತರಿಗೆ ಮಾಡುತ್ತಿರುವ ಘೋರ ಅನ್ಯಾಯವಾಗಿದೆ. ಕೂಡಲೇ ಇದನ್ನ ಹಿಂಪಡೆಯಬೇಕು. ರೈತರ ಭೂಮಿ ಉಳಿದಾಗ ಜೀವಕುಲ ಉಳಿಯುತ್ತದೆ ಎಂದು ಹೇಳಿದ್ರು. ಇವತ್ತು ಹೋರಾಟದ ಬಗ್ಗೆ ನಡೆಯುವ ಬಗ್ಗೆ ಈಗಾಗಲೇ ನಮ್ಮ ಹನುಮಂತರಾಯಪ್ಪನವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಿಮ್ಮೆಲ್ಲರಿಗೂ ಮಾದರಿಯಾದಂತಹ ಹೋರಾಟ ದೇವನಹಳ್ಳಿ ತಾಲೂಕಲ್ಲಿ
ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಾವೆಲ್ಲ ಕೆಎಡಿಬಿ ವಿರುದ್ಧವಾದಂತಹ ಹೋರಾಟವನ್ನ ನೋಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಆ ಅಕ್ವಿಸಿಷನ್ ಅನ್ನ ಕೈಬಿಟ್ಟಂತ ಪ್ರಸಂಗವನ್ನ ಸಹ ನೋಡಿದ್ದೀವಿ. ಜನರಲ್ ಸರ್ಜನ್ ಡಾಕ್ಟರ್ ಅಂಜಿನಪ್ಪ, ಆದಿಚುಂಚನಗಿರಿ ಮಠದ ಮಂಗಳಾನಂದನಾಥ ಸ್ವಾಮೀಜಿ ಸೇರಿದಂತೆ ಹಲವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೈತರು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಅನುರಾಧ ಅವರಿಗೆ ಮನವಿ ಪತ್ರ ನೀಡಿದರು. ಈ ವೇಳೆ ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಹರೀಶ್ ಗೌಡ, ಕರವೇ ಮುಖಂಡ ರಾಜಘಟ್ಟ ರವಿ, ರೈತ ಮುಖಂಡರಾದ ಹನುಮಂತಪ್ಪ, ಬಸವರಾಜು, ಮಂಜುನಾಥ್, ನಾಗರಾಜ್, ಮುನಿರಾಜು, ಮಾರೇಗೌಡ, ದೊಡ್ಡಬೆಳವಂಗಲ ಹೋಬಳಿ ಭೂ ಸ್ವಾಧೀನ ಹೋರಾಟ ಸಮಿತಿ ಪದಾಧಿಕಾರಿಗಳು, ರೈತ ಮಹಿಳೆಯರು, ಪ್ರಗತಿಪರ ರೈತರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನ್ಯಾಯಾಲಯಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಲು ಕೆಲವರು ಹಿಂದೇಟು ಹಾಕುತ್ತಿರುವುದು ನೋವಿನ ಸಂಗತಿ ಎಂದು ಜಸ್ಟಿಸ್ ವಿ ಗೋಪಾಲಗೌಡರು ಬೇಸರ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಭೀಮೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ವರ್ಗಗಳ ಮುಖಂಡರು, ಸಾರ್ವಜನಿಕರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಜಸ್ಟಿಸ್ ವಿ ಗೋಪಾಲಗೌಡ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಚಾಲನೆ ನೀಡಿದರು. ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಜಸ್ಟಿಸ್ ವಿ ಗೋಪಾಲಗೌಡ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿರುವ ಸಂವಿಧಾನ, ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ತತ್ವಗಳು ಇಂದಿನ ಸಮಾಜಕ್ಕೆ ದಾರಿದೀಪವಾಗಿವೆ. ಅಂಬೇಡ್ಕರ್ ಅವರ ಆದರ್ಶಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಇಡೀ ದೇಶಕ್ಕೆ ಮಾರ್ಗದರ್ಶಕವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಅಂಬೇಡ್ಕರ್ ಅವರ ತತ್ವಗಳನ್ನು ಯುವ ಜನತೆ ಅಳವಡಿಸಿಕೊಂಡಾಗ ಮಾತ್ರ ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ದಲಿತ ಸಮುದಾಯದ 200 ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಬಾಗೇಪಲ್ಲಿ ವೃತ್ತದಿಂದ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರಗಳ ಅದ್ದೂರಿ ಮೆರವಣಿಗೆ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ವಿವಿಧ ಯೋಜನೆಗಳಲ್ಲಿ ಲಕ್ಷಾಂತರ ವಿದ್ಯಾವಂತ ಯುವಕ ಯುವತಿಯರನ್ನ ದೀರ್ಘಕಾಲಿಕವಾಗಿ ದುಡಿಸಲಾಗುತ್ತಿದೆ. ಮಾದರಿ ವ್ಯವಸ್ಥಾಪಕನಾಗಬೇಕಾದ ರಾಜ್ಯ ಸರ್ಕಾರ ಅಗತ್ಯವಿದ್ದಾಗ ಬಳಸಿ ಬಿಸಾಡುವ ನೀತಿಯನ್ನ ಅನುಸರಿಸುತ್ತಿದೆ. ಕನಿಷ್ಠ ವೇತನದ ಪರಿಷ್ಕರಣೆಗಾಗಿ ಗುತ್ತಿಗೆ ನೌಕರರ ಕಾಯಂತಿಗಾಗಿ ಒತ್ತಾಯಿಸಿ ಮೇ 25-26ರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಂವೇತರ ನೌಕರರ ಒಕ್ಕೂಟ ಅಧ್ಯಕ್ಷ ಎಸ್ ವರಲಕ್ಷ್ಮಿ ತಿಳಿಸಿದರು. ಇವತ್ತು ಅವರ ಕಷ್ಟ ಎಷ್ಟಿದೆ, ರೂಢಾಗಿ ಬಿಹೇವ್ ಮಾಡಬಹುದು, ಡ್ರೈವರ್ ಕಂಡಕ್ಟರ್ ನಮಗೂ ಕೋಪ ಬರುತ್ತೆ, ದಟ್ ಈಸ್ ಡಿಫರೆಂಟ್. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಂವೇತರ ನೌಕರರ ಒಕ್ಕೂಟ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ, ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಬೇಕು. ರಾಜ್ಯ ಸರ್ಕಾರ ಹುದ್ದೆಗಳನ್ನು ತುಂಬುವಾಗ ಗುತ್ತಿಗೆ ಕಾರ್ಮಿಕರಿಗೆ 50% ಮೀಸಲಾತಿ ನೀಡಬೇಕು. ಕನಿಷ್ಠ ವೇತನದ ಪರಿಷ್ಕರಣೆಗಾಗಿ ಗುತ್ತಿಗೆ ನೌಕರರ ಕಾಯಂಗೆ ಒತ್ತಾಯಿಸಿ ಮೇ 25-26ರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು. ಆಮೇಲೆ ಮತ್ತೆ ಈ ತರದಲ್ಲಿ ಅವರನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷನೂ ಕೂಡ ಗುತ್ತಿಗೆ ರಿನಿವಲ್ ಆಗಬೇಕು ಅಂತ ಹೇಳಿದ್ರೆ ಇವರು ಹೋಗ್ಬೇಕು, ಗುತ್ತಿಗೆದಾರರ ಕೈಕಾಲು ಹಿಡಿಬೇಕು ಅಥವಾ ದುಡ್ಡು ಕೊಡಬೇಕು, ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ಆಮೇಲೆ ಮತ್ತೆ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ಬೇಕು. ಆಮೇಲೆ ಇವರು ಒಬ್ಬ ಗುತ್ತಿಗೆ ನೌಕರನ್ನ ಒಂದು ಡೆಸಿಗ್ನೇಷನ್ಗೆ ತಗೊಂಡಿದ್ರೆ ಎಲ್ಲಾ ತರದ ಕೆಲಸಗಳನ್ನು ಕೂಡ ಅವ್ರ ಹತ್ರನೇ ಮಾಡಿಸೋದು. ಈ ತರದ ಒಂದು ಎಕ್ಸ್ಪ್ಲಾಯಿಟೇಷನ್ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ಗಳು ಹಲವಾರು ತೀರ್ಪುಗಳನ್ನು ಕೊಟ್ಟಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು ಅಂತ ಹೇಳಿದೆ. ಯಾವ ಸರ್ಕಾರನೂ ಕೂಡ ಅದನ್ನ ಫಾಲೋ ಮಾಡಿಲ್ಲ. ಮತ್ತೆ ಮೊನ್ನೆ ಒಂದು ಜಡ್ಜ್ಮೆಂಟ್ ಅಲ್ಲಿ ಅವರು ಬಹಳ ಕೆಟ್ಟದಾಗಿ ಹೇಳಿದ್ದಾರೆ. ಏನಂದ್ರೆ, ಒಂದೇ ತರದ ಕೆಲಸಕ್ಕೆ 2 ವ್ಯಕ್ತಿಗಳನ್ನ ನೇಮಕ ಮಾಡಿಕೊಂಡಾಗ ಒಂದು ವ್ಯಕ್ತಿ ಕಾಯಂ, ಅದೇ ಕೆಲಸ ಮಾಡುವಂತ ಇನ್ನೊಬ್ಬ ವ್ಯಕ್ತಿ ಕಾಯಂ ಅಲ್ಲ, ಈ ತರದಲ್ಲಿ ದುಡಿಸ್ಕೊಳ್ಳುವಂಥದ್ದು ಕರೆಕ್ಟ್ ಅಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಮೇಲೆ ಮಾತ್ರ ಅಲ್ಲ, ಆ ತರದ ಒಂದು ಕ್ರಮ ಏನಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ಹೀನಾಯವಾಗಿರುವಂಥದ್ದು ಮತ್ತು ಮನುಷ್ಯನ ಘನತೆಯ ತಳಹದಿಯ ಮೇಲೆ
ದಾಳಿ ಮಾಡುವಂಥದ್ದು ಅಂತ ಹೇಳಿ ಈ ಪದಗಳನ್ನು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸಮಾನ ಕೆಲಸಕ್ಕಾಗಿ ನೇಮಕಗೊಂಡಿರುವ ಒಬ್ಬ ನೌಕರನಿಗೆ ಅದಕ್ಕೆ ಸಮಾನವಾದ ಕರ್ತವ್ಯ ಮತ್ತು ಜವಾಬ್ದಾರಿ ನಿರ್ವಹಿಸುತ್ತಿರುವ ಮತ್ತೊಬ್ಬನಿಗಿಂತ ಕಡಿಮೆ ವೇತನ ನೀಡುವುದು ಕಲ್ಯಾಣ ರಾಜ್ಯದಲ್ಲಿ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಅಂತಹ ಕ್ರಮ ಹೀನಾಯವಾಗಿರುವಂತಹುದು ಮಾತ್ರವಲ್ಲ, ಅದು ಮನುಷ್ಯನ ಘನತೆಯ ತಳಹದಿಯ ಮೇಲೆ ದಾಳಿ ಮಾಡುವಂತಹದ್ದಾಗಿದೆ ಎಂದರು. ಈ ವೇಳೆ ಜಿಲ್ಲಾಧ್ಯಕ್ಷ ಗಂಜಿಗುಂಟೆ ಲಕ್ಷ್ಮಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲಿದೆ ಇವತ್ತು ಅವರ ಕಷ್ಟ ಎಷ್ಟಿದೆ, ರೂಢಾಗಿ ಬಿಹೇವ್ ಮಾಡ್ಬೋದು ಡ್ರೈವರ್ ಕಂಡಕ್ಟರ್, ನಮಗೂ ಕೋಪ ಬರುತ್ತೆ, ದಟ್ ಈಸ್ ಡಿಫರೆಂಟ್. ಅಸಂಘಟಿತ ವಲಯದ ಕಾರ್ಮಿಕರ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ಅವರ ನ್ಯಾಯಯುತ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಉದ್ದೇಶದಿಂದ ಗೌರಿಬಿದನೂರು ತಾಲೂಕಿನಲ್ಲಿ ಹೊಸದಾಗಿ ಅಸಂಘಟಿತ ಕಾರ್ಮಿಕರ ಸಂಘವನ್ನು ಸ್ಥಾಪಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ತಿಳಿಸಿದರು. ಗೌರಿಬಿದನೂರು ನಗರದ ಹಳೆ ಪುರಸಭೆ ಕಚೇರಿಯ ಆವರಣದಲ್ಲಿ ನಡೆದ ಹೊರಗುತ್ತಿಗೆ ಪೌರ ಚಾಲಕರ ಸಂಘ ಸ್ಥಾಪನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ಇಲ್ಲಿಯವರೆಗೆ ತಾಲೂಕಿನಲ್ಲಿ ಅಸಂಘಟಿತ ಕಾರ್ಮಿಕರಿಗೆಂದೇ ಪ್ರತ್ಯೇಕ ಸಂಘಟನೆ ಇರಲಿಲ್ಲ. ಕಾರ್ಮಿಕರ ಸಮಸ್ಯೆಗಳು, ಅವರ ಹಕ್ಕುಗಳು ಮತ್ತು ಒತ್ತಾಯಗಳನ್ನು ಸರ್ಕಾರದ ಗಮನಕ್ಕೆ ತರಲು ಹಾಗೂ ಅನ್ಯಾಯವಾದ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಈ ಸಂಘಟನೆ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಹೊಸ ಸಂಘವನ್ನು ರಚಿಸಿದ್ದೇವೆ ಎಂದರು. ವತಿಯಿಂದ ನಾವು ಇಲ್ಲಿ ಸಂಘವನ್ನು ಕಟ್ಟಲಿಕ್ಕೆ ಬಂದಿದ್ದೀವಿ. ಗೌರಿಬಿದನೂರು ತಾಲೂಕಲ್ಲಿ ಸಂಘಟನೆ ಇಷ್ಟು ದಿವಸ ಇರಲಿಲ್ಲ. ಈಗ ನೂತನವಾಗಿ ಇಲ್ಲಿ ಒಂದು ಸಂಘವನ್ನು ಮಾಡಿ ಜವಾಬ್ದಾರಿಯನ್ನು ಅವ್ರು ವಹಿಸಿದ್ದೀವಿ. ಸಂಘ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹಕ್ಕುಗಳು ಮತ್ತು ಒತ್ತಾಯಗಳು ಮತ್ತು ನಮಗೇನಾದರೂ ಅನ್ಯಾಯ ಆದರೆ ಅದನ್ನು ಎದುರಿಸಲಿಕ್ಕಾಗಿ ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಸರ್ಕಾರದ ವತಿಯಿಂದ ಏನಾದರೂ ಕೆಲಸ ಕಾರ್ಯಗಳಾಗಬೇಕಂದ್ರೆ ಒಂದು ಸಂಘದ ವತಿಯಿಂದ ನಾವು ಹೋರಾಟ ಆಗ್ಬೋದು, ಎಲ್ಲ ಮಾಡಲಿಕ್ಕಾಗಿ ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸಂಘವನ್ನು ಕಟ್ಟಿದ್ದೀವಿ. ತಾಲೂಕಿನ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಕದರಯ್ಯ ಮಾತನಾಡಿ, ಸಂಘದ ಜವಾಬ್ದಾರಿಯನ್ನ ಅರಿತು ನೌಕರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಸಂಘದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಗೌರವಾಧ್ಯಕ್ಷ ರತ್ನಯ್ಯ, ಉಪಾಧ್ಯಕ್ಷ ಸಂಜಯ್, ಪ್ರಧಾನ ಕಾರ್ಯದರ್ಶಿ ವಜ್ರಮುನಿ, ಕಾರ್ಯದರ್ಶಿ ಪ್ರಭು, ಖಜಾಂಚಿ ರವಿಕುಮಾರ್ ಹಾಗೂ ಸಂಘಟನೆಯ ಇತರ ಪದಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇಡೀ ಪೊಲೀಸ್ ವ್ಯವಸ್ಥೆಯ ನಡೆ ಮತ್ತು ದಬ್ಬಾಳಿಕೆ ಅತ್ಯಂತ ಖಂಡನೀಯ ಎಂದು ಆರೋಪಿಸಿ ವಕೀಲರೊಬ್ಬರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಪೊಲೀಸರು ಕಳ್ಳರ ಮಾತು ಕೇಳಿ ಅಕ್ರಮಗಳನ್ನು ಪ್ರಶ್ನಿಸಿದವರ ಮೇಲೆಯೇ ಕೇಸ್ ದಾಖಲಿಸುತ್ತಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದು, ಅನಿರ್ದಿಷ್ಟಾವಧಿ ಧರಣಿ ಮತ್ತು ಸತ್ಯಾಗ್ರಹ ಆರಂಭಿಸಿದ್ದಾರೆ. ದೇವನಹಳ್ಳಿ ಜಿಲ್ಲಾಡಳಿತ ಭವನದ ಮುಂದೆ ವಕೀಲ ನಿಖಿಲ್ ನಡೆಸುತ್ತಿರುವ ಏಕಾಂಗಿ ಹೋರಾಟದ ದೃಶ್ಯ ಇದು. ವಿಶ್ವನಾಥಪುರ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿರುವ ಇವರು ವ್ಯವಸ್ಥೆಯಲ್ಲಿ ಕಾನೂನು ಪಾಲನೆಯಾಗುತ್ತಿಲ್ಲ ಎಂದು ಧರಣಿ ಕುಳಿತಿದ್ದಾರೆ. ಅಕ್ರಮಗಳ ಕುರಿತು ಪ್ರಶ್ನೆ ಮಾಡಿ ಅಕ್ರಮ ಮಾಡುವವರನ್ನ ಹಿಡಿದುಕೊಟ್ಟರೂ ಪೊಲೀಸರು ಸ್ಪಂದಿಸುತ್ತಿಲ್ಲ. ಬದಲಿಗೆ ಪ್ರಶ್ನೆ ಮಾಡಿದವರ ಮೇಲೆಯೇ ಸುಳ್ಳು ಪ್ರಕರಣಗಳನ್ನು ದಾಖಲಿಸುತ್ತಿದ್ದಾರೆ ಎಂಬುದು ವಕೀಲರ ಆರೋಪ. ಒಂದೇ ಘಟನೆಗೆ ಎರಡೆರಡು ಪ್ರಕರಣ ದಾಖಲಿಸುವ ಮೂಲಕ ಖಾಕಿ ಪಡೆ ದಬ್ಬಾಳಿಕೆ ನಡೆಸುತ್ತಿದೆ ಎಂದು ನಿಖಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥಪುರ ಪೊಲೀಸರು ತಮಗೆ ಬೇಕಾದ ಹಾಗೆ ಎಫ್ಐಆರ್ ಹಾಕ್ತಿದ್ದಾರೆ. ಠಾಣೆಗೆ ಹೋಗಿ ದೂರು ಕೊಟ್ರೆ ಎಫ್ಐಆರ್ ಕಾಪಿ ಕೊಡುವ ಸೌಜನ್ಯವೂ ಇಲ್ಲ. ಪಕ್ಕದ ಠಾಣೆಗಳಲ್ಲಿ ಸುಮೋಟೋ ಕೇಸ್ ತಗೊಳ್ತಾರೆ, ಆದ್ರೆ ಇಲ್ಲಿ ಯಾಕೆ ತಗೊಳ್ಳಲ್ಲ? ಕಳ್ಳ ಹೇಳಿದ್ದನ್ನ ಪೊಲೀಸರು ಕೇಳ್ತಾರೆ, ರಾಜಿ ಸಂಧಾನಕ್ಕೆ ಕರೀತಾರೆಯೇ ವಿನಃ ನ್ಯಾಯ ಕೊಡಿಸಲ್ಲ. ಅದಕ್ಕೆ ಐಜಿ, ಎಸ್ಪಿ, ಲೋಕಾಯುಕ್ತ ಎಲ್ಲರಿಗೂ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಅಂತಿಮ ಘಟ್ಟದ ಹೋರಾಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಏಕಾಂಗಿಯಾಗಿ ಕುಳಿತಿರುವುದಾಗಿ ಹೇಳಿದ್ದಾರೆ. ಒಟ್ಟಾರೆ ವಕೀಲರೊಬ್ಬರೇ ಪೊಲೀಸ್ ಇಲಾಖೆಯ ವಿರುದ್ಧ ಈ ರೀತಿ ಬೀದಿಗಿಳಿದು ಧರಣಿ ಕುಳಿತಿರುವುದು ಈಗ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಕೋಲಾರ ನಗರದ ವಿವಿಧೆಡೆ ಬೀದಿ ವ್ಯಾಪಾರಿಗಳು ಮತ್ತು ಸಂಚಾರಿ ವ್ಯಾಪಾರಿಗಳನ್ನ ಒಂದೇ ಸೂರಿನಡಿ ತರುವ ಪ್ರಯತ್ನವಾಗಿ ಟಿ ಚೆನ್ನಯ್ಯ ಸಂತೆ ಮೈದಾನ ಹಾಗೂ ಪ್ರಭಾ ಟಾಕೀಸ್ ರಸ್ತೆ ಪಕ್ಕದಲ್ಲಿ ಸ್ಟ್ರೀಟ್ ವೆಂಡರ್ಸ್ ಝೋನ್ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ಕೋಲಾರ ನಗರಸಭೆ ವತಿಯಿಂದ ನಗರದ ವಿವಿಧೆಡೆ ಅಂದಾಜು 2.53 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಸತ್ಯನಾರಾಯಣ ಜ್ಯುವೆಲರ್ ಸಹಯೋಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪದ ಅಂತರಗಂಗೆ ರಸ್ತೆಗೆ ಕಮಾನು ನಿರ್ಮಾಣಕ್ಕೆ 1.50 ಕೋಟಿ ಮತ್ತು ಬಸ್ ನಿಲ್ದಾಣದ ಕಡೆಯಿಂದ ಕಾಳಮ್ಮಗುಡಿ ರಸ್ತೆ ಸಂಪರ್ಕಿಸುವ ರಾಣಿ ಚೆನ್ನಮ್ಮ ವೃತ್ತದ 52 ಲಕ್ಷ ರುಗಳ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದೇ ವೇಳೆ ನಗರಸಭೆಯ ಐಡಿಎಸ್ಎಂಟಿ ಯೋಜನೆಯ ಲೇಖ ಶೀರ್ಷಿಕೆಯಡಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಟಿ ಚೆನ್ನಯ್ಯ ಸಂತೆ ಮೈದಾನದಲ್ಲಿ 180 ಲಕ್ಷ ವೆಚ್ಚದಲ್ಲಿ ಹೂವು ಹಣ್ಣು ತರಕಾರಿ ಮಾರುಕಟ್ಟೆ ನಿರ್ಮಾಣ ಹಾಗೂ ನಗರಸಭೆ ನಿಧಿಯಲ್ಲಿ ವಾರ್ಡ್ ನಂಬರ್ 9ರ ಸರ್ವಜ್ಞ ಪಾರ್ಕ್ ಹಿಂಭಾಗ ಪ್ರಭಾತ ಟ್ಯಾಕಿಸ್ ರಸ್ತೆಯಲ್ಲಿ ಸ್ಟ್ರೀಟ್ ವೆಂಡರ್ಸ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಇದೇ ವೇಳೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಮುಂಬರುವ ಸಚಿವ ಸಂಪುಟ ವಿಸ್ತರಣೆ ವೇಳೆ ಕೋಲಾರ ಜಿಲ್ಲೆಯ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ರು. ಅದ್ರ ಬಗ್ಗೆ ಇವತ್ತು ಶನಿವಾರ ಪ್ರೆಸ್ ಮೀಟ್ ಮಾಡ್ತೀನಿ. ಅದ್ರ ಬಗ್ಗೆ ಎಲ್ಲ ದಾಖಲೆಗಳು ಕೊಡ್ತೀನಿ. ಎಲ್ಲ ದಾಖಲೆಗಳು ಕೊಟ್ಟು ಏನೇನು ಮಾಡಿದ್ದೀವಿ ಅಂತ ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಕೈ ಕೊಡ್ತೀವಿ. ಆಮೇಲೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ನೀವು ತೀರ್ಮಾನ ಮಾಡಿ. ಖಂಡಿತವಾಗ್ಲೂ ನಾವೆಲ್ಲರೂ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಡ ಇದೆ. ಖಂಡಿತವಾಗ್ಲೂ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕು ಅಂತ ಕೇಳ್ತೀವಿ. ಬೆಂಬಲಿಗರು ಅವರವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳೋದು ಕಾಮನ್ನು. ಆದರೆ ಹೈಕಮಾಂಡ್ ತೀರ್ಮಾನದಂತ ನಾವೆಲ್ಲರೂ ಸೇರಿ ಎಲ್ಲರಿಗೂ ಯಾರಿಗಾದ್ರೂ ಒಬ್ಬರಿಗೆ ಕೋಲಾರ ಅವ್ರಿಗೆ ಕೊಡಿ ಅಂತ ನಾವು ಕೇಳೋದಂತೂ ನಿಜ. ಅದು ಈ ಸಲ ಅಂತೂ ಬಿಡೋದು ಇಲ್ಲ. ನಾವು ಕೇಳ್ತೀವಿ. ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ. ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಸಾಹೇಬರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನೋಡಿ, ಅವರವರು ಬೆಂಬಲಿಗರು ಅವ್ರವ್ರಿಗೆ ಬೇಕು ಅಂತ ಕೇಳೋದು ಅವ್ರವ್ರ ಧರ್ಮ ಅವ್ರು ಕೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ನಮ್ಮ ಕೋಲಾರ ಜಿಲ್ಲೆಗೆ ಯಾರಿಗಾದ್ರೂ ಕೊಡಿ ಅಂತ ಕೇಳಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅನಿಲ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ವೈ ಶಿವಕುಮಾರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ನಗರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ರಮೇಶ್, ಕಾಂಗ್ರೆಸ್ ಪರಿಶಿಷ್ಟ ಪಂಗಡಗಳ ವಿಭಾಗದ ಜಿಲ್ಲಾ ಅಧ್ಯಕ್ಷ ಎನ್ ಅಂಬರೀಶ್, ಸತ್ಯನಾರಾಯಣ ಜ್ಯುವೆಲರ್ಸ್ ಮಾಲೀಕ, ಕಾಂಗ್ರೆಸ್ ಮುಖಂಡರಾದ ಕಟಾರಿ ಪಾಳ್ಯ, ಗಂಗಣ್ಣ, ಅಮರ್ನಾಥ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಡಿಪಳ್ಯ ಹೋಬಳಿ ನಾಮಗುಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯು ಕೇವಲ ಕಣ್ಣೊರೆಸುವ ತಂತ್ರವಾಗಿದ್ದು ಜನಸಾಮಾನ್ಯರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದು
ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ನಡೆದ ಸಭೆಯು ಅಧಿಕೃತ ಗ್ರಾಮ ಸಭೆಯಾಗಿರಲಿಲ್ಲ, ಬದಲಿಗೆ ಇದು ಕೆಎಚ್ಪಿ ಬಣದವರ ಖಾಸಗಿ ಸಭೆಯಂತೆ ಕಂಡುಬಂದಿತು ಎಂದು ಆರೋಪಿಸಿದ್ರು. ಒಟ್ಟು 40 ಸೈಟ್ಗಳನ್ನು ವಿವಿಧ ಗ್ರಾಮಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಈ ಸೈಟ್ಗಳ ಆಯ್ಕೆ ಪ್ರಕ್ರಿಯೆಯು ಪಾರದರ್ಶಕವಾಗಿ ನಡೆದಿಲ್ಲ. ಈಗಾಗಲೇ ಸ್ವಂತ ನಿವೇಶನ ಅಥವಾ ಸೈಟ್ ಹೊಂದಿರುವವರಿಗೆ ಮತ್ತೆ ಸೈಟ್ಗಳನ್ನು ನೀಡಲಾಗಿದ್ದು, ನಿಜವಾದ ಬಡವರು ಮತ್ತು ನಿವೇಶನ ರಹಿತರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕಾಲಿಕ ಮಳೆಗೆ 10 ಎಕರೆ ನೆಲಕಚ್ಚಿದ ಬಾಳೆ ತೋಟಗಳು, ಲಕ್ಷಾಂತರ ರು ಬಂಡವಾಳ ಮಣ್ಣು ಪಾಲು, ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈ ಚಾಚಿದ ಅನ್ನದಾತ. ಕೃಷಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ರೈತರ ವಿನೂತನ ಪ್ರಯೋಗ, ರೇಷ್ಮೆ ಸೊಪ್ಪನ್ನು ಒಣಗಿಸಿ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುತ್ತಿರುವ ರೈತರು. ಹೆದ್ದಾರಿಯಲ್ಲಿ ನೋಡುತ್ತಿದ್ದಂತೆಯೇ ಒತ್ತಿ ಉರಿದ ಕಿಯಾ ಕಾರು, ಕಂಪನಿಯ ಕಚೇರಿಯಿಂದ ಬೆಂಗಳೂರಿಗೆ ತೆರಳುವ ವೇಳೆ ದುರ್ಘಟನೆ. ರಕ್ತ ಚೆಲ್ಲಿಯಾದರೂ ಕೃಷಿ ಭೂಮಿ ಉಳಿಸುತ್ತೇವೆ, ಕೆಐಎಡಿಬಿ ಕಾಲಿಡಲು ಬಿಡುವುದಿಲ್ಲವೆಂದು ಆಗ್ರಹಿಸಿ ನೂರಾರು ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದ ದೊಡ್ಡಬೆಳವಂಗಲ ರೈತರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.